ಹಲೋ ಎಲ್ಲರಿಗೂ ನಮಸ್ಕಾರ. ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಸಾರ್ವಜನಿಕರ ರಸ್ತೆಯನ್ನೇ ವಾಹನ ನಿಲ್ದಾಣವಾಗಿ ಬಳಸಿಕೊಂಡ ದ್ವಿಚಕ್ರ ಸವಾರರಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಹೌದು, ವೈಟ್ಫೀಲ್ಡ್ನ ಪಟಂದೂರು ಅಗ್ರಹಾರ ಮೆಟ್ರೋ ನಿಲ್ದಾಣ ಬಳಿ ಈ ದೃಶ್ಯ ಕಂಡು ಬಂದಿದೆ. ಬೆಳಗ್ಗೆ ಆದರೆ ಸಾಕು, ಸಾರ್ವಜನಿಕರು ಓಡಾಡಲು ಆಗದಂತೆ ರಸ್ತೆ ಉದ್ದಕ್ಕೂ ಅತ್ತ ಇತ್ತ ಸಾವಿರಾರು ದ್ವಿಚಕ್ರ ವಾಹನಗಳ ನಿಲುಗಡೆ ಮಾಡಿ ಕೆಲಸಕ್ಕೆ ಮೆಟ್ರೋ ರೈಲಿನಲ್ಲಿ ಮತ್ತೊಂದೆಡೆ ತೆರಳುತ್ತಾರೆ. ಬಳಿಕ ಸಂಜೆ ತಮ್ಮ ಕೆಲಸ ಮುಗಿಸಿಕೊಂಡು ಬಂದು ವಾಹನಗಳನ್ನು ತೆಗೆಯುತ್ತಾರೆ ಎಂಬ ಆರೋಪ ಇದೆ. ಆದರೆ ಈ ರೀತಿ ಸುಮಾರು ವರ್ಷಗಳಿಂದ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಸುಳಿಯೇ ನೋಡದಿರುವುದು ಕೆಲ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸುಮ್ಮನಿದ್ದಾರೆ ಎಂದರೆ ಏನಾದರೂ ಕಾಸು ಹೋಗಿ ಜೇಬಿಗೆ ಬೀಳ್ತಾ ಇರಬೇಕು ಎನಿಸೋದಂತೂ ಸತ್ಯ. ಏಕೆಂದ್ರೆ ಗಲ್ಲಿನ ರಸ್ತೆಗಳಲ್ಲಿ ತಿನುಕಾಡಿ ದಂಡವನ್ನ ವಿಧಿಸುವ ಪೊಲೀಸ್ ಅಧಿಕಾರಿಗಳು ಈ ರೀತಿ ಸಾವಿರಾರು ದ್ವಿಚಕ್ರ ವಾಹನಗಳು ಪಾರ್ಕ್ ಮಾಡಿದ್ದಾರೆ ಕಾಣಿಸಿಲ್ಲವೇ ಎಂದು ನಮ್ಮ ಪ್ರಶ್ನೆ. ಇನ್ನಾದರೂ ಸಂಚಾರ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.